ಬಾಂಗ್ಲಾದೇಶಕ್ಕೆ ಏನಾದರೂ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ಪ್ರಮುಖವಾದಂತ ಕಾರಣ ಭಾರತ ಅನ್ನೋದನ್ನ ಇವತ್ತು ಬಾಂಗ್ಲಾದೇಶಿಗರು ಮರೆತಂತೆ ಕಾಣ್ತಾ ಇದೆ. ಅಲ್ಲಿ ಒಬ್ಬ ಹಾದಿ ಅನ್ನೋನ ಕೊಲೆ ಆಗ್ತಾ ಇದ್ದಂತೆ ಬಾಂಗ್ಲಾದೇಶ ಇವತ್ತು ಹೊತ್ತಿ ಉರಿತಾ ಇದೆ. ಬೆಂಕಿ ಜ್ವಾಲೆ ಧಗಿಸ್ತಾ ಇದೆ. ಪ್ರತಿಯೊಂದು ಕಚೇರಿಗೂ ಕೂಡ ಬಾಂಗ್ಲಾದೇಶಿಗರು ಮುತ್ತಿಗೆಯನ್ನ ಹಾಕ್ತಿದ್ದಾರೆ. ಹಾದಿ ಕೊಲೆಗೆ ಸಂಬಂಧಪಟ್ಟಂತೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಒಂದಷ್ಟು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಅವರು ಮಂದಬುದ್ಧಿ ಮಾನವರು, ಧರ್ಮದ ಅಮಲನ್ನ ತಲೆಗೇರಿಸಿಕೊಂಡಿರೋ ಶತ ಮುಠಾಳರು. ತಲೆ ಸೆಳೆದ್ರೆ 4 ಅಕ್ಷರ ಇಲ್ಲದಿದ್ದರೂ ಕೂಡ ಕಲ್ಲು ಹೊಡೆಯೋದ್ರಲ್ಲಿ ಪ್ರವೀಣರು. ಭಾರತ ಅಂದ್ರೆ ನಖಶಿಕಾಂತ ಉಳ್ಕೊಳ್ತಾ ಇದ್ದ ಉಸ್ಮಾನ್ ಶರೀಫ್ ಹದಿಗೆ ಅಜ್ಞಾತ ಬಂದೂಕುಧಾರಿಗಳು ಟೂರ್ ಟಿಕೆಟ್ ಹರಿದಿದ್ದಾರೆ. ಅದೇ ಕಾರಣಕ್ಕೆ ಬಾಂಗ್ಲಾದೇಶದ ಮತಾಂಧರು ಇಡೀ ದೇಶಕ್ಕೆ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಹದಿ ಹತ್ತೆ ಬೆನ್ನಲ್ಲೇ ದಗಿಸ್ತಾ ಇದೆ ಬಾಂಗ್ಲಾದೇಶ. ಪಾರ್ಲಿಮೆಂಟ್ಗೂ ನುಗ್ಗಿದ ಮಂದ ಬುದ್ಧಿ ಜೀವಿಗಳು. ಉಸ್ಮಾನ್ ಶರೀಫ್ ಹದಿ ಹತ್ತೆ ಬೆನ್ನಲ್ಲೇ ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಗಳು ಜೋರಾಗಿವೆ. ಬಾಂಗ್ಲಾ ಆಡಳಿತದ ಮುಖ್ಯಸ್ಥ ನೋಬೆಲ್ ಗಿರಾಕಿ ಮೊಹಮ್ಮದ್ ಯೂನುಸ್, ಆತನ ಕೈಯಲ್ಲಿರೋ ಸೇನೆ ಪೊಲೀಸರು ಕೈಕಟ್ಟಿ ಕೂತಿದ್ದಾರೆ. ಅಲ್ಲಿನ ಮಾಧ್ಯಮ ಕಚೇರಿಗಳಿಗೆ ಬೆಂಕಿ ಬಿದ್ದಿದೆ. 2 ಪ್ರಖ್ಯಾತ ಸುದ್ದಿ ಸಂಸ್ಥೆಗಳು ಸುಟ್ಟು ಹೋಗಿವೆ. ಭಾರತ ವಿರೋಧಿ ಘೋಷಣೆಗಳು ಹೆಚ್ಚಾಗಿವೆ. ಭಾರತ ಅಂದ್ರೆ ಸದಾ ಉರ್ಕೊಳ್ತಾ ಇದ್ದ ಉಸ್ಮಾನ್ ಶರೀಫ್ ಹದಿಗೆ ಟೂರ್ ಟಿಕೆಟ್ ಹರಿದಿದ್ದು ಫೈಸಲ್ ಕರೀಂ. ಆತನ ತಂಡದಲ್ಲಿ 20 ಜನರಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಫೈಸಲ್ ಕರೀಂನ ಕುಟುಂಬಸ್ಥರು, ಹೆಂಡತಿ, ಪ್ರೇಯಸಿ, ಗೆಳೆಯರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ದೊಡ್ಡದೇನೋ ನಡೆಯುತ್ತೆ. ಉಸ್ಮಾನ್ ಶರೀಫ್ ಹದಿ ಹತ್ಯೆಯ ಹಿಂದಿನ ದಿನ ಕರೀಂ ಢಾಕಾದ ಹೊರಗಿನ ರೆಸಾರ್ಟ್ನಲ್ಲಿ ತಂಗಿದ್ದ. ಪ್ರೇಯಸಿಯ ಜೊತೆ ರೆಸಾರ್ಟ್ನಲ್ಲಿದ್ದ. ಆಗ ನೋಡು, ಇವನ ಹೆಸರು ಉಸ್ಮಾನ್ ಶರೀಫ್ ಹದಿ. ನಾಳೆ ಇಡೀ ದೇಶವೇ ಬೆಚ್ಚಿ ಬೀಳುವ ಘಟನೆ ನಡೆಯುತ್ತೆ. ಇಡೀ ದೇಶದಲ್ಲಿ ಏನೋ ದೊಡ್ಡದು ನಡೆಯುತ್ತೆ ಅಂತ ಪ್ರೇಯಸಿ ಮುಂದೆ ಹೇಳಿಕೆ ನೀಡಿದ್ದಂತೆ ಈ ಎಲ್ಲ ವಿಚಾರಗಳನ್ನು ಅದೇ ಪ್ರೇಯಸಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾಳೆ. ಶ್ರೀಲಂಕಾ, ನೇಪಾಳ ಬಳಿಕ ಬಾಂಗ್ಲಾದೇಶದಲ್ಲೂ ಉದ್ರಿಕ್ತರು ಪಾರ್ಲಿಮೆಂಟ್ಗೆ ನುಗ್ಗಿದ್ದಾರೆ. ಕೈಗೆ ಸಿಕ್ಕ ವಸ್ತುಗಳನ್ನು ಕದ್ದೊಯ್ದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶಕ್ಕೆ ಏನಾದರೂ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ಪ್ರಮುಖವಾದಂತ ಕಾರಣ ಭಾರತ ಅನ್ನೋದನ್ನ ಇವತ್ತು ಬಾಂಗ್ಲಾದೇಶಿಗರು ಮರೆತಂತೆ ಕಾಣ್ತಾ ಇದೆ. ಅಲ್ಲಿ ಒಬ್ಬ ಹಾದಿ ಅನ್ನೋನ ಕೊಲೆ ಆಗ್ತಾ ಇದ್ದಂತೆ ಬಾಂಗ್ಲಾದೇಶ ಇವತ್ತು ಹೊತ್ತಿ ಉರಿತಾ ಇದೆ. ಬೆಂಕಿ ಜ್ವಾಲೆ ಧಗಿಸ್ತಾ ಇದೆ. ಪ್ರತಿಯೊಂದು ಕಚೇರಿಗೂ ಕೂಡ ಬಾಂಗ್ಲಾದೇಶಿಗರು ಮುತ್ತಿಗೆಯನ್ನ ಹಾಕ್ತಿದ್ದಾರೆ. ಹಾದಿ ಕೊಲೆಗೆ ಸಂಬಂಧಪಟ್ಟಂತೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಒಂದಷ್ಟು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಅವರು ಮಂದಬುದ್ಧಿ ಮಾನವರು, ಧರ್ಮದ ಅಮಲನ್ನ ತಲೆಗೇರಿಸಿಕೊಂಡಿರೋ ಶತ ಮುಠಾಳರು. ತಲೆ ಸೆಳೆದ್ರೆ 4 ಅಕ್ಷರ ಇಲ್ಲದಿದ್ದರೂ ಕೂಡ ಕಲ್ಲು ಹೊಡೆಯೋದ್ರಲ್ಲಿ ಪ್ರವೀಣರು. ಭಾರತ ಅಂದ್ರೆ ನಖಶಿಕಾಂತ ಉಳ್ಕೊಳ್ತಾ ಇದ್ದ ಉಸ್ಮಾನ್ ಶರೀಫ್ ಹದಿಗೆ ಅಜ್ಞಾತ ಬಂದೂಕುಧಾರಿಗಳು ಟೂರ್ ಟಿಕೆಟ್ ಹರಿದಿದ್ದಾರೆ. ಅದೇ ಕಾರಣಕ್ಕೆ ಬಾಂಗ್ಲಾದೇಶದ ಮತಾಂಧರು ಇಡೀ ದೇಶಕ್ಕೆ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಹದಿ ಹತ್ತೆ ಬೆನ್ನಲ್ಲೇ ದಗಿಸ್ತಾ ಇದೆ ಬಾಂಗ್ಲಾದೇಶ. ಪಾರ್ಲಿಮೆಂಟ್ಗೂ ನುಗ್ಗಿದ ಮಂದ ಬುದ್ಧಿ ಜೀವಿಗಳು. ಉಸ್ಮಾನ್ ಶರೀಫ್ ಹದಿ ಹತ್ತೆ ಬೆನ್ನಲ್ಲೇ ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಗಳು ಜೋರಾಗಿವೆ. ಬಾಂಗ್ಲಾ ಆಡಳಿತದ ಮುಖ್ಯಸ್ಥ ನೋಬೆಲ್ ಗಿರಾಕಿ ಮೊಹಮ್ಮದ್ ಯೂನುಸ್, ಆತನ ಕೈಯಲ್ಲಿರೋ ಸೇನೆ ಪೊಲೀಸರು ಕೈಕಟ್ಟಿ ಕೂತಿದ್ದಾರೆ. ಅಲ್ಲಿನ ಮಾಧ್ಯಮ ಕಚೇರಿಗಳಿಗೆ ಬೆಂಕಿ ಬಿದ್ದಿದೆ. 2 ಪ್ರಖ್ಯಾತ ಸುದ್ದಿ ಸಂಸ್ಥೆಗಳು ಸುಟ್ಟು ಹೋಗಿವೆ. ಭಾರತ ವಿರೋಧಿ ಘೋಷಣೆಗಳು ಹೆಚ್ಚಾಗಿವೆ.
ಸದಾ ಉರ್ಕೊಳ್ತಾ ಇದ್ದ ಉಸ್ಮಾನ್ ಶರೀಫ್ ಹದಿಗೆ ಹೂರು ಟಿಕೆಟ್ ಹರಿದಿದ್ದು ಫೈಸಲ್ ಕರೀಂ. ಆತನ ತಂಡದಲ್ಲಿ 20 ಜನರಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಫೈಸಲ್ ಕರೀಂನ ಕುಟುಂಬಸ್ಥರು, ಹೆಂಡತಿ, ಪ್ರೇಯಸಿ, ಗೆಳೆಯರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ದೊಡ್ಡದೇನೋ ನಡೆಯುತ್ತೆ. ಉಸ್ಮಾನ್ ಶರೀಫ್ ಹದಿ ಹತ್ಯೆಯ ಹಿಂದಿನ ದಿನ ಕರೀಂ ಢಾಕಾದ ಹೊರಗಿನ ರೆಸಾರ್ಟ್ನಲ್ಲಿ ತಂಗಿದ್ದ. ಪ್ರೇಯಸಿಯ ಜೊತೆ ರೆಸಾರ್ಟ್ನಲ್ಲಿದ್ದ. ಆಗ ನೋಡು, ಇವನ ಹೆಸರು ಉಸ್ಮಾನ್ ಶರೀಫ್ ಹದಿ. ನಾಳೆ ಇಡೀ ದೇಶವೇ ಬೆಚ್ಚಿ ಬೀಳುವ ಘಟನೆ ನಡೆಯುತ್ತೆ. ಇಡೀ ದೇಶದಲ್ಲಿ ಏನೋ ದೊಡ್ಡದು ನಡೆಯುತ್ತೆ ಅಂತ ಪ್ರೇಯಸಿ ಮುಂದೆ ಹೇಳಿಕೆ ನೀಡಿದ್ದಂತೆ ಈ ಎಲ್ಲ ವಿಚಾರಗಳನ್ನ ಅದೇ ಪ್ರೇಯಸಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾಳೆ. ಶ್ರೀಲಂಕಾ, ನೇಪಾಳ ಬಳಿಕ ಬಾಂಗ್ಲಾದೇಶದಲ್ಲೂ ಉದ್ರಿಕ್ತರು ಪಾರ್ಲಿಮೆಂಟ್ಗೆ ನುಗ್ಗಿದ್ದಾರೆ. ಕೈಗೆ ಸಿಕ್ಕ ವಸ್ತುಗಳನ್ನ ಕದ್ದೊಯ್ದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶಕ್ಕೆ ಏನಾದರೂ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ಪ್ರಮುಖವಾದಂತ ಕಾರಣ ಭಾರತ ಅನ್ನೋದನ್ನ ಇವತ್ತು ಬಾಂಗ್ಲಾದೇಶಿಗರು ಮರೆತಂತೆ ಕಾಣ್ತಾ ಇದೆ. ಅಲ್ಲಿ ಒಬ್ಬ ಹಾದಿ ಅನ್ನೋನ ಕೊಲೆ ಆಗ್ತಾ ಇದ್ದಂತೆ ಬಾಂಗ್ಲಾದೇಶ ಇವತ್ತು ಹೊತ್ತಿ ಉರಿತಾ ಇದೆ. ಬೆಂಕಿ ಜ್ವಾಲೆ ಧಗಿಸ್ತಾ ಇದೆ. ಪ್ರತಿಯೊಂದು ಕಚೇರಿಗೂ ಕೂಡ ಬಾಂಗ್ಲಾದೇಶಿಗರು ಮುತ್ತಿಗೆಯನ್ನ ಹಾಕ್ತಿದ್ದಾರೆ. ಹಾದಿ ಕೊಲೆಗೆ ಸಂಬಂಧಪಟ್ಟಂತೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಒಂದಷ್ಟು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಅವರು ಮಂದಬುದ್ಧಿ ಮಾನವರು, ಧರ್ಮದ ಅಮಲನ್ನ ತಲೆಗೇರಿಸಿಕೊಂಡಿರೋ ಶತ ಮುಠಾಳರು. ತಲೆ ಸೆಳೆದ್ರೆ 4 ಅಕ್ಷರ ಇಲ್ಲದಿದ್ದರೂ ಕೂಡ ಕಲ್ಲು ಹೊಡೆಯೋದ್ರಲ್ಲಿ ಪ್ರವೀಣರು. ಭಾರತ ಅಂದ್ರೆ ನಖಶಿಕಾಂತ ಉರ್ಕೊಳ್ತಾ ಇದ್ದ ಉಸ್ಮಾನ್ ಶರೀಫ್ ಹದಿಗೆ ಅಜ್ಞಾತ ಬಂದೂಕುಧಾರಿಗಳು ಹೂರ್ ಟಿಕೆಟ್ ಹರಿದಿದ್ದಾರೆ. ಅದೇ ಕಾರಣಕ್ಕೆ ಬಾಂಗ್ಲಾದೇಶದ ಮತಾಂಧರು ಇಡೀ ದೇಶಕ್ಕೆ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಹದಿ ಹತ್ಯೆ ಬೆನ್ನಲ್ಲೇ ದಗಿಸ್ತಾ ಇದೆ ಬಾಂಗ್ಲಾದೇಶ. ಪಾರ್ಲಿಮೆಂಟ್ಗೂ ನುಗ್ಗಿದ್ದ ಮಂದಬುದ್ಧಿ ಜೀವಿಗಳು. ಉಸ್ಮಾನ್ ಶರೀಫ್ ಹದಿ ಹತ್ಯೆ ಬೆನ್ನಲ್ಲೇ ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಗಳು ಜೋರಾಗಿವೆ. ಬಾಂಗ್ಲಾ ಆಡಳಿತದ ಮುಖ್ಯಸ್ಥ ನೊಬೆಲ್ ಗಿರಾಕಿ ಮೊಹಮ್ಮದ್ ಯೂನುಸ್, ಆತನ ಕೈಯಲ್ಲಿರೋ ಸೇನೆ ಪೊಲೀಸರು ಕೈಕಟ್ಟಿ ಕೂತಿದ್ದಾರೆ. ಅಲ್ಲಿನ ಮಾಧ್ಯಮ ಕಚೇರಿಗಳಿಗೆ ಬೆಂಕಿ ಬಿದ್ದಿದೆ. 2 ಪ್ರಖ್ಯಾತ ಸುದ್ದಿ ಸಂಸ್ಥೆಗಳು ಸುಟ್ಟು ಹೋಗಿವೆ. ಭಾರತ ವಿರೋಧಿ ಘೋಷಣೆಗಳು ಹೆಚ್ಚಾಗಿವೆ. ಭಾರತ ಅಂದ್ರೆ ಸದಾ ಉರ್ಕೊಳ್ತಾ ಇದ್ದ ಉಸ್ಮಾನ್ ಶರೀಫ್ ಹದಿಗೆ ಹೂರು ಟಿಕೆಟ್ ಹರಿದಿದ್ದು ಫೈಸಲ್ ಕರೀಂ. ಆತನ ತಂಡದಲ್ಲಿ 20 ಜನರಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಫೈಸಲ್ ಕರೀಂನ ಕುಟುಂಬಸ್ಥರು, ಹೆಂಡತಿ, ಪ್ರೇಯಸಿ, ಗೆಳೆಯರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ದೊಡ್ಡದೇನೋ ನಡೆಯುತ್ತೆ. ಉಸ್ಮಾನ್ ಶರೀಫ್ ಹದಿ ಹತ್ಯೆಯ ಹಿಂದಿನ ದಿನ ಕರೀಂ ಢಾಕಾದ ಹೊರಗಿನ ರೆಸಾರ್ಟ್ನಲ್ಲಿ ತಂಗಿದ್ದ. ಪ್ರೇಯಸಿಯ ಜೊತೆ ರೆಸಾರ್ಟ್ನಲ್ಲಿದ್ದ. ಆಗ ನೋಡು, ಇವನ ಹೆಸರು ಉಸ್ಮಾನ್ ಶರೀಫ್ ಹದಿ. ನಾಳೆ ಇಡೀ ದೇಶವೇ ಬೆಚ್ಚಿ ಬೀಳುವ ಘಟನೆ ನಡೆಯುತ್ತೆ. ಇಡೀ ದೇಶದಲ್ಲಿ ಏನೋ ದೊಡ್ಡದು ನಡೆಯುತ್ತೆ ಅಂತ ಪ್ರೇಯಸಿ ಮುಂದೆ ಹೇಳಿಕೆ ನೀಡಿದ್ದಂತೆ ಈ ಎಲ್ಲ ವಿಚಾರಗಳನ್ನ ಅದೇ ಪ್ರೇಯಸಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾಳೆ. ಶ್ರೀಲಂಕಾ, ನೇಪಾಳ ಬಳಿಕ ಬಾಂಗ್ಲಾದೇಶದಲ್ಲೂ ಉದ್ರಿಕ್ತರು ಪಾರ್ಲಿಮೆಂಟ್ಗೆ ನುಗ್ಗಿದ್ದಾರೆ. ಕೈಗೆ ಸಿಕ್ಕ ವಸ್ತುಗಳನ್ನ ಕದ್ದೊಯ್ದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.